ಶಂಕರಾಭರಣಮವಧಾರಯ. ಶಂಕರಾಭರಣಂ. ಏನು ಕಾಣಿಸ್ತಾ ಇಲ್ವಾ? ಸ್ವಲ್ಪ ಮೂವ್ ಮಾಡಿ ಸರ್, ಸ್ವಲ್ಪ ಮುಂದೆ ಬನ್ನಿ. ಸ್ವಲ್ಪ ಜಾಗ ಬಿಡಿ, ಅವ್ರು ಗಾಡಿ ಮೂವ್ ಮಾಡ್ತಾರೆ. ಸಾಕು ಸರ್, ಹೋಗ್ತೀರಾ? ಪೂಜೆಗಳಾಗಿ ಅಲ್ಲೇ ಬರೆಯುವಂಥ ಅರ್ಚಕ ವರ್ಗ ನಮಗೆ ಆಶೀರ್ವಾದವನ್ನು ಮಾಡಿ ಮನೆಗೆ ಸಮೃದ್ಧಿಯನ್ನು ಕೋರ್ತಾರೆ. ಇಂಥ ಒಂದು ಅವಕಾಶ ಇವತ್ತು ರಥದ ಉದ್ಘಾಟನೆ ತಮ್ಮೆಲ್ಲರ ಸಮ್ಮುಖದಲ್ಲಿ ಆಗ್ತಾ ಇದೆ. ನೀವೆಲ್ಲರೂ ಕೂಡ ಇಲ್ಲಿ ಶಾಂತಿ ನಡೆಸ್ಕೊಂಡಿರೋರು ಈ ಒಂದು ವರ್ಷದಲ್ಲಿ ಒಂದು ಸಲ ಆದರೂ ಕೂಡ ನಿಮ್ಮ ಮನೆಗಳಿಗೆ ಆ ರಥವನ್ನು ಕರೆಸ್ಕೊಳ್ಳಿ. ಆ ತಾಯಿಯ ಸೇವೆ ನಿಮ್ಮ ಮನೆಯಲ್ಲಿದ್ದು ಮಾಡಲಿಕ್ಕೆ ಒಂದು ವಿಶೇಷವಾದ ಅವಕಾಶ ಈ ಸಂದರ್ಭದಲ್ಲಿ ಅಂತ ಹೇಳ್ತಾ ಮಾತು ಮುಗಿಸೋಣ. ಜೈ ಹಿಂದ್. పూజాకర్తలు నిలుచుకోండి అన్నట్లని ఎందుకంటే వాళ్ళు కనిపిస్తుందో లేదో తెలియదు. నిలుచుకోండి, అందరూ మహామంగళారతి అవుతుంది. ఓం ತಿಳ್ಕೊಳ್ಳಿ ಸರ್, ಮೇಲೆ ಇಟ್ಕೊಳ್ಳಿ. ಜೈ ಜೈ ವಾಸವಮ್ಮ, ಜೈ ಜೈ ಕನ್ನಿಕಮ್ಮ, ಜೈ ಜೈ ಕನ್ನಿಕಮ್ಮ, ಜೈ ಜೈ ವಾಸವಮ್ಮ, ಜೈ ಜೈ ವಾಸವಮ್ಮ, ಜೈ ಜೈ ಕನ್ನಿಕಮ್ಮ, ಜೈ ಜೈ ಕನ್ನಿಕಮ್ಮ, ಜೈ ಜೈ ವಾಸವಮ್ಮ, ಜೈ ಜೈ ಕನ್ನಿಕಮ್ಮ, ಜೈ ಜೈ ವಾಸವಮ್ಮ. ಕನ್ನಿಕಾಪುರ ಪಾದಾಲು ಗೋವಿಂದ. ಅಧ್ಯಕ್ಷ ಅಂತ ರವಿಶಂಕರ್ ಅವರೇ, ಹರಿಪ್ರಸಾದ್ ಅವರೇ, ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಬಹಳ ಒಂದು ಸಂತೋಷ ಆಗ್ತಾ ಇದೆ. ಇಂಥ ಟ್ರಸ್ಟ್ಗಳು ಬಹಳ ವಿರಳ. ಎಲ್ಲ ಹಿರಿಯರನ್ನ ಗುರುತಿಸಿ 60 ವರ್ಷ ಷಷ್ಠಿ ಮತ್ತು 70 ವರ್ಷದ ದಂಪತಿಗಳಿಗೆ ಭೀಮರದ ಶಾಂತಿಯನ್ನ ವಾಸವಿ ದೇವಿಯ ಸಮಕ್ಷಮದಲ್ಲಿ ಎಲ್ಲ ಒಳ್ಳೆಯದಾಗಲಿ, ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಇವತ್ತು ಎಲ್ಲ ಪದಾಧಿಕಾರಿಗಳು ಆಯೋಜನೆ ಮಾಡಿದ್ರು. ನಿಜವಾಗ್ಲೂ ಕೂಡ ಬಹಳ ಸಂತೋಷ ಆಗ್ತದೆ. ನಾನು ಕೂಡ ಮುಂದಕ್ಕೆ 60 ವರ್ಷ ಆಗುತ್ತೆ, ಎಲ್ಲರೂ ಒಂದು ಕಡೆ ಜಾಗ ಪಡಿಬೇಕು ಕೂತ್ಕೊಳ್ತೇನೆ. ಯಾಕೆಂದ್ರೆ 60 ವರ್ಷ 70 ವರ್ಷ ಅಂದ್ರೆ ಏಜ್ ಆಗಿದೆ ಅಂತಲ್ಲ, ಒಂದು ಜವಾಬ್ದಾರಿ ಅಂತ. ಇನ್ನ ಹೆಚ್ಚಿನ ಆಯುಸ್ಸು ಆರೋಗ್ಯ ಕೊಡ್ಲಿ. 70 ವರ್ಷ ಅಂದ್ರೆ 80 ವರ್ಷ 40 ವರ್ಷ ದರ್ಶನ ಆಗಲಿ, ಎಲ್ಲರಿಗೂ 100 ವರ್ಷ ಬಾಳಲಿ ಅಂತ ಹೇಳಿ ಇವತ್ತು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಇವತ್ತು ಈ ವಾಸವಿ ಗ್ರೂಪ್ ಅವರು ನಮ್ಮ ಸನಾತನ ಧರ್ಮದ ಬಗ್ಗೆ, ಸಂಸ್ಕಾರದ ಬಗ್ಗೆ ಇಡೀ ಒಂದು ರಾಜ್ಯದಲ್ಲಿ ಇವತ್ತು ಕೆಲಸವನ್ನು ಮಾಡ್ಕೊಂಡು ಬರ್ತಿದ್ದಾರೆ. ಇವತ್ತು ನಮ್ಮ ಧರ್ಮ ಉಳಿಬೇಕು, ಧರ್ಮ ರಕ್ಷಿತಾದಂಗೆ ಎಲ್ಲ ಕೂಡ ಯಾರು ಈ ಧರ್ಮದಲ್ಲಿ ಸೇರಿಕೊಂಡು ಇಂಥ ಒಳ್ಳೊಳ್ಳೆ ಕೆಲಸವನ್ನು ಮಾಡ್ತಾರೆ, ಧರ್ಮ ಕೂಡ ಅವರ ರಕ್ಷಣೆಯನ್ನು ಮಾಡುತ್ತೆ. ಆ ದೃಷ್ಟಿಯಿಂದ ಇವತ್ತು ವಾಸವಿ ಸಮಾಜ ಧರ್ಮವನ್ನು ಉಳಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಸನಾತನ ಸಿದ್ಧಾಂತವನ್ನು ಉಳಿಸುವಂಥ ಕೆಲಸವನ್ನು ವಾಸವಿ ಸಮಾಜ ಮಾಡ್ತಿದೆ. ಅವರು ಕೂಡ ಒಂದು ಒಳ್ಳೇದು ಮಾಡಲಿ ಅಂತೇಳಿ ಮಾತು ಮುಗಿಸ್ತಾ ಇದ್ದೀರಿ. ಜೈ ಜೈ ಕರ್ನಾಟಕ, ಜೈ ವಾಸವಿ. ಇವತ್ತು ನಾವು 60 ವರ್ಷ ಮತ್ತು 70 ವರ್ಷ ದಂಪತಿಗಳಿಗೆ ಸಾಮೂಹಿಕ ಷಷ್ಠಿ ಪೂರ್ತಿ ಶಾಂತಿ ಹಾಗೂ ಸಾಮೂಹಿಕ ಭೀಮರಥ ಶಾಂತಿ ಕಾರ್ಯಕ್ರಮನ ಇವತ್ತು ಹಮ್ಮಿಕೊಂಡಿದ್ದೀವಿ. ಸುಮಾರು ಇದರಲ್ಲಿ ನಮ್ಮ ರಾಜ್ಯದ ಸುಮಾರು 80 ದಂಪತಿಗಳು ಹಾಗೂ ನೆರೆ ರಾಜ್ಯಗಳಿಂದನೂ ಆಂಧ್ರ ಮತ್ತು ತಮಿಳುನಾಡು ಭಾಗಗಳಿಂದನೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಹಾಗೂ ಈ ಕಾರ್ಯಕ್ರಮದ ನಾವು ಪ್ರತಿ ವರ್ಷ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ನಮ್ಮದು 3ನೇ ವರ್ಷ. ಇದರಲ್ಲಿ 80 ದಂಪತಿಗಳಿದ್ದಾರೆ. ಬಟ್ ಈ ದಂಪತಿಗಳಿಗೆ ನಾವು ಅವರ ಮಕ್ಕಳು ಮಕ್ಕಳು ಎಲ್ಲರಿಗೂ ಸೇರಿ ಈ ಶಾಸ್ತ್ರೋಕ್ತವಾಗಿ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಅದ್ರ ಜೊತೆಗೆ ಇವತ್ತು ನಮ್ಮ ವಾಸವಿ ರಥ ಅಂತ ನಾವೇನು ಉದ್ಘಾಟನೆ ಮಾಡ್ತಾ ಇದ್ದೀವಿ, ಅದು ನಮ್ಮ ವಾಸವಿ ಮೂಮೆಂಟ್ ಅಂತ ನಾವು ಅದು ಏನು ಸ್ಟಾರ್ಟ್ ಮಾಡಿದ್ದೀವಿ. ಪ್ರತಿ ಮನೆಗೂ ಟೆಂಪಲ್ ಆನ್ ವೀಲ್ಸ್ ಅಂತ ಕರಿತೀವಿ ಇದನ್ನು. ಪ್ರತಿಯೊಂದು ಮನೆಗೂ ಅಮ್ಮನವರು ಹೋಗಬೇಕು. ಅಮ್ಮನವ್ರು ಹೋಗ್ಬಿಟ್ಟು ಅವ್ರ ಮನೇಲಿ ಯಾವ ರೀತಿ ನಮ್ಮ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾರೆ, ಸಾಯಿಬಾಬಾ ಪೂಜೆ ಮಾಡ್ತಾರೆ, ಅದೇ ರೀತಿ ಅಮ್ಮನವ್ರದ್ದು ಪೂಜೆ ಮಾಡಬೇಕು ಅವ್ರ ಮನೆಯಲ್ಲಿ. ಸೊ ನಮ್ಮದೇ ವಿಧವಾದ ಪೂಜಾ ಟೀಮ್ ಇದೆ ಮತ್ತು ಭಜನಾ ಟೀಮ್ ಇದೆ. ಈ ಥರ ಅವ್ರ ಮನೆಯಲ್ಲಿ ಪೂಜೆ ಮಾಡಿಸ್ತೀವಿ ಮತ್ತು ಅವ್ರ ಮನೆಯಲ್ಲಿ ಭಜನೆ ಮತ್ತು ವಾಸವಿ ಪುರಾಣ ಇದೆಲ್ಲ
ನಿರಂತರವಾಗಿ ನಡೀಬೇಕು ಅಂತ ಈ ವಾಸವಿ ರಥವನ್ನು ಇವತ್ತು ಉದ್ಘಾಟಿಸಲಾಗ್ತಾ ಇದೆ. ಇವತ್ತು ನಮ್ಮ ಉಡುಪಿ ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥ ಸ್ವಾಮಿಗಳು ಆಗಮಿಸಿ ಹಾಗೂ ನಮ್ಮ ಜಯನಗರದ ಶಾಸಕರು ರಾಮಮೂರ್ತಿಯವರು ಆಗಮಿಸಿದ್ದಾರೆ. ನಮ್ಮ ಮಹಾಸಭೆಯ ಅಧ್ಯಕ್ಷರು ರವಿಶಂಕರ್ ಅವರು ಆಗಮಿಸಿ ಈ ರಥವನ್ನು ಉದ್ಘಾಟಿಸಿದ್ದಾರೆ. ಈ ಕಾರ್ಯಕ್ರಮ ಇವತ್ತು ಒಂದು ದಿವಸದ ಕಾರ್ಯಕ್ರಮ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಡೆಯುತ್ತೆ. ಇದೇ ರೀತಿ ನಾವು ಪ್ರತಿ ವರ್ಷವೂ ನಮ್ಮ ಸೇವಾ ಕಾರ್ಯಕ್ರಮಗಳ ಜೊತೆಗೆ ಈ ಷಷ್ಠಿ ಪೂರ್ತಿ ಶಾಂತಿ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ದಯವಿಟ್ಟು ನಾನೇನು ನಮ್ಮ ಸಮಾಜಕ್ಕೆ ರಿಕ್ವೆಸ್ಟ್ ಮಾಡೋದು, ಅಮ್ಮನವ್ರದ್ದು ತಾವು ಈ ರಥವನ್ನು ನಮ್ಮ ಮನೆಗೆ ಕರೆಸ್ಕೊಳ್ಳಿ, ಅಮ್ಮನವ್ರ ಪೂಜೆ ಮಾಡಿ ಹಾಗೂ ಪುನೀತರಾಗಿ. ನಿಮ್ಮ ಮನೇಲಿ ಏನಾದರೂ ಶುಭ ಕಾರ್ಯಗಳಾದರೆ, ಈಗ ಗೃಹ ಪ್ರವೇಶ ಆಗ್ಬೋದು, ಮದುವೆಗಳಾಗ್ಬೋದು, ನಾಮಕರಣ ಆಗ್ಬೋದು, ಅದರಲ್ಲಿ ಅಮ್ಮನವ್ರಿಗೆ ಕರೆಸ್ಕೊಂಡು ಶುಭ ಕಾರ್ಯಗಳನ್ನು ನೆರವೇರಿಸ್ಕೊಳ್ಳಿ ಅಂತ ನಾನು ಈ ಮೂಲಕ ಕೋರ್ತಾ ಇದ್ದೀನಿ. ನಾನು ಹರಿಪ್ರಸಾದ್ ವರದ ಈ ಸಂಸ್ಥೆಯ ಅಧ್ಯಕ್ಷ. ಥ್ಯಾಂಕ್ ಯು ಸರ್. ಬೆಂಗಳೂರಿನ ಅಶೋಕ್ ಕನ್ವೆನ್ಷನ್ ಸಾಮಾನ್ಯವಾಗಿ ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ಪದ್ಧತಿ ಇದೆ. ಯಾವುದೇ ಹಬ್ಬ ಹರಿದಿನಗಳಾಗಿರ್ಬೋದು, ಹುಟ್ಟುಹಬ್ಬ ಆಗಿರ್ಬೋದು, ಯಾವುದಾದ್ರು ಮಾಡಿದಾಗ ಅದಕ್ಕೆ ಹಿನ್ನೆಲೆ ಇದೆ. ಅದೇ ರೀತಿ 60 ವರ್ಷ ಮತ್ತು 70 ವರ್ಷ 80 ವರ್ಷ ಕಾಲದಾಗ ಆ ದಂಪತಿಗಳಿಗೆ ಅಥವಾ ವ್ಯಕ್ತಿಗಳಿಗೆ ನಾವು ಒಂದು ಶಾಂತಿಯ ಕಾರ್ಯಕ್ರಮ ಮಾಡ್ತೀವಿ. ಕಾರಣ ಮನದಲ್ಲಿ ಎಲ್ಲ ದುಗುಡಗಳು ಉಳಿಬೇಕು, ಒಳ್ಳೆ ಆರೋಗ್ಯ ಸಿಗಬೇಕು, ಮನೆಯಲ್ಲಿ ಅವರು ದೇವರುಗಳ ರೀತಿಯಲ್ಲಿ ಮನೆಯಲ್ಲಿರೋರಿಗೆಲ್ಲ ಮಾರ್ಗದರ್ಶನ ಪಡಬೇಕು ಅನ್ನೋದು ಇದರ ಇತಿಹಾಸ. ಈ ಕಾರ್ಯಕ್ರಮಗಳು ಮೊದಲು ಬಹಳ ದೊಡ್ಡ ಸಂಖ್ಯೆಯಲ್ಲಿ ನಡೀತಾ ಇತ್ತು. ದೊಡ್ಡ ಕುಟುಂಬಗಳು ಸಣ್ಣ ಕುಟುಂಬಗಳಾಗಿ ಮಕ್ಕಳು ತಂದೆ ತಾಯಿ ಜೊತೆ ಮಕ್ಕಳಿಲ್ದಿರೋಂಥ ಒಂದು ಸಂದರ್ಭ ಇದು. ಇದನ್ನು ಮನಗಂಡಂಥ ನಮ್ಮ ಟ್ರಸ್ಟ್ನವರು ಸಾಮೂಹಿಕವಾಗಿ ಈ ಕಾರ್ಯಕ್ರಮ ಮಾಡ್ತಾರೆ. ಈ ಕಾರ್ಯಕ್ರಮ ಮೂಲಕ ನಾವು ಒಂದು ಸಂಸ್ಕೃತಿಯ ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ. ಜೊತೆಗೆ ಪ್ರತಿಯೊಬ್ಬ ವ್ಯಕ್ತಿಯ ನೈತಿಕತೆಗೆ ಅದನ್ನು ತೋರಿಸ್ಕೊಡ್ತಾ ಇದ್ದೀವಿ. ನಾವೇನು ಹೇಗೆ ಬಾಳಬೇಕು. ಇವತ್ತು 30 ವರ್ಷ 40 ವರ್ಷ 50 ವರ್ಷ ದಂಪತಿಗಳ ಜೊತೆ ನೋಡಿದಾಗ ಮತ್ತು ನಿಲುಗಳಿಗೆ ನೋಡ್ಕೋಬೇಕು, ಸಂಸಾರಗಳು ಎಷ್ಟು ಗಟ್ಟಿಯಾಗಿ ನಿಲ್ಲಬೇಕು ಅನ್ನೋದನ್ನು ಇದು ಸಾಂಸ್ಕೃತಿಕವಾಗಿ ಮತ್ತು ಸಂಸ್ಕಾರಯುತವಾಗಿ ಇನ್ನೂ ಉತ್ತಮವಾದ ಕಾರ್ಯಕ್ರಮ ನಡೆಸಿಕೊಟ್ಟಂಥ ಮನೆ ಮನೆಗೆ ವಾಸಿ ಸೇವಾ ಟ್ರಸ್ಟ್ ಎಲ್ಲ ವರ್ಗಕ್ಕೆ ಧನ್ಯವಾದಗಳನ್ನು ಅರ್ಪಿಸಿದ್ವಿ. ಇದರ ಜೊತೆಗೆ ಇನ್ನೊಂದು ಮೌಲ್ಯಾಧಾರಿತ ಕಾರ್ಯಕ್ರಮ ಇದೆ. ಇವತ್ತು ಒಂದು ವಾಸವಿ ರಥದ ಉದ್ಘಾಟನೆ ಆಗ್ತದೆ. ಉದ್ದೇಶ ಮನೆಯಲ್ಲಿ ಯಾವುದೇ ಒಂದು ವಿಶೇಷವಾದ ಕಾರ್ಯಕ್ರಮ ಆದಾಗ ಇವತ್ತಿನ ಈ ಜಾಗತಿಕ ಪ್ರಪಂಚ ಹೇಗಿದೆ ಅಂದರೆ ರಾತ್ರಿ ಕೆಲಸ ಮಾಡ್ತಾ ಅಥವಾ ಅರ್ಲಿ ಕೆಲಸ ಮಾಡ್ತಾರೆ, ದೇವಸ್ಥಾನಕ್ಕೆ ಹೋಗೋದು ಟೈಮಿಂಗ್ ಇದೆ. ಇಂತಹ ಮನೆಗಳಿಗೆ ದೇವರುಗಳನ್ನ ಮನೆಗೆ ಕಳಿಸಿ ಅಲ್ಲಿ ದೇವರಿಗೆ ಏನು ಪೂಜೆಗಳು ಸಲ್ಲಿಸಬೇಕಾಗಿದೆ, ಅವರ ಆಸೆಗಳಿದೆ ಅದನ್ನು ಅಲ್ಲೇ ಸಲ್ಲಿಸ್ಕೊಟ್ಟಿದ್ದೇನೆ. ಆಶೀರ್ವಾದ ಮಾಡಿ ಬರುವಂಥ ಒಂದು ವಿಶೇಷವಾದ ಕಾರ್ಯಕ್ರಮ ಮನೆಗೆ ವಾಸವಿ ಉದ್ಘಾಟನೆ ಇವತ್ತಿನ ದಿನ ಇದೆ. ಈ ಕಾರ್ಯಕ್ರಮಕ್ಕೆ ಇಲ್ಲಿ ಎಲ್ಲರ ಟ್ರಸ್ಟ್ಗಳು ಏನು ಸಹಕಾರ ಕೊಟ್ಟಿದ್ದಾರೆ, ಶ್ರಮ ಕೊಡೋರು ಸಾರ್ಥಕ ಆಗಲಿ ಅಂತ ನಾನದು ಬಯಸ್ತೇನೆ. ಎಷ್ಟು ವರ್ಷ ನಡ್ಕೊಂಡು ಬರ್ತೀವಿ ಸರ್ ಈ ಕಾರ್ಯಕ್ರಮ? ಕಳೆದ 5 ವರ್ಷಗಳಿಂದ ಈ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಿದೆ. ಪ್ರತಿ ಒಂದು ಸಂದರ್ಭದಲ್ಲೂ 50ರಿಂದ 60 ದಂಪತಿಗಳು ನಮ್ಮ ಈ ಸೇವೆಯನ್ನು ಸ್ವೀಕಾರ ಮಾಡ್ತಾ ಬಂದಿದ್ದರಿಂದ ನಮ್ಗೆ ತುಂಬ ಖುಷಿ ಪಡ್ತೀವಿ. 60 ವರ್ಷ ದಂಪತಿಗಳು ಸುಮಾರು 44 ಇದ್ದಾರೆ. 70 ವರ್ಷದ ದಂಪತಿಗಳು 36 ಇದ್ದಾವೆ. ಅಲ್ಲಿ ಒಟ್ಟು 80 ದಂಪತಿಗಳು ನಮ್ಮ ಜೊತೆಗೆ. ಆ 80 ದಂಪತಿಗಳ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಇದ್ದಾರೆ ಅಂದರೆ ಈ ಕಾರ್ಯಕ್ರಮದ ಮಹತ್ವ ಗೊತ್ತಾಗುತ್ತೆ. ಇದೊಂದು ಕುಟುಂಬದಲ್ಲಿ ವಿಶೇಷವಾಗಿ ಎಲ್ಲರನ್ನೂ ಕೂಡ ಉಲ್ಲೇಖಿತರಾಗಿ ಮಾಡ್ತೀವಿ. ಇದು ವಿಶೇಷವಾದ ಕಾರ್ಯಕ್ರಮ. ಥ್ಯಾಂಕ್ ಯು ಸರ್.